Hi guys, welcome back to our channel. This is Hima. This is Suma. ಇವತ್ತಿನ ವಿಡಿಯೋ ದ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. ತುಂಬಾ ಜನ ತುಂಬಾ ಸಲ ಕೇಳಿರೋ ವಿಡಿಯೋ. ಬೇಬಿ ಕೇಳದೆ ಬಿಟ್ಬಿಟ್ಟಿದ್ದೀರಾ. ಔಟ್ಫಿಟ್ ಫ್ರಮ್ ಸ್ಕ್ರಾಚ್. ಅಂದ್ರೆ ಲೈಕ್ ನಾವು ಸ್ಯಾರಿಯಿಂದ ಹೊಲಿಸಿರೋ ಎಲ್ಲಾ ಡ್ರೆಸ್ಸಸ್ನು ತೋರಿಸ್ತೀವಿ. ಸಪ್ರೇಟ್ ಆಗಿ ಪೀಸಸ್ ತಗೊಂಡು ಹೊಲಿಸಿರೋದಾಗಿರ್ಬೋದು, ಸ್ಯಾರಿಯಲ್ಲಿ ಹೊಲಿಸಿರೋದಾಗಿರ್ಬೋದು. ದಿಸ್ ವಿಡಿಯೋ ಇಸ್ ಆಲ್ ಅಬೌಟ್ ಔಟ್ಫಿಟ್ ಫ್ರಮ್ ಸ್ಕ್ರಾಚ್ ಅಂತ. ಲೈಕ್ ನಾವು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಲೈಕ್ ಫಸ್ಟ್ ನಾವು ಹಾಕೊಂಡಿರೋದೇ ಎಕ್ಸ್ಪ್ಲೇನ್ ಮಾಡ್ತೀವಿ. ಫಸ್ಟ್ ನೀನು ಎಕ್ಸ್ಪ್ಲೇನ್ ಮಾಡಿ. ನಾವಿಬ್ರು ಇದು ಒಂದೇ ಇದು ಸಪ್ರೇಟ್ ಬ್ಲೌಸ್ ಪೀಸ್ ತರ ತಗೊಂಡಿದ್ದು ಅಂಡ್ ದೆನ್ ಇದು ನೆಟ್ ಬಟ್ಟೆ ತಗೊಂಡಿದ್ದು. ಇಬ್ರು ಒಂದೇ ತರ ಬೇಕಂತ ಬೇರೆ ಬೇರೆ ಕಲರ್. ಸ್ಟಾರ್ಟ್ ಮಾಡಿದ್ರು ಸೌಂಡ್. ಇಷ್ಟೊತ್ತು ಮಾಡ್ತಾ ಇರಲಿಲ್ಲ, ಈಗ ಮತ್ತೆ ಸೌಂಡ್ ಮಾಡಿದ್ರು ನಾವು ದೇವರು ಅಂತ ಮನೆ ಕಟ್ಟವ್ರೆ ಪಕ್ಕದಲ್ಲಿ, ಅದು ಸೌಂಡ್. ಸರಿ, ಓಕೆ, ಅಟ್ಲೀಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಇದು ನೋಡ್ಬೋದು ನೀವು. ಇದು ಲೈಕ್ ಇದು ಸ್ವಲ್ಪ ರಫ್ ಮೆಟೀರಿಯಲ್ ವಿತ್ ಗೋಲ್ಡ್ ಕಲರಲ್ಲಿ. ಸೊ ಇದು ಸ್ವಲ್ಪ ದಪ್ಪ ಬಟ್ಟೆ. ನಾವೇ ಡಿಸೈನ್ ಎಲ್ಲ ನೋಡಿ ನಾವು ಹಿಂಗೆ ಬೇಕಂತ ಹೊಲಿಸ್ಕೊಂಡಿರೋದು. ಬಟ್ ಒಂದೇ ಕಲರ್ ಬೇಡ ಅಂತ ನಾವು ಪ್ಯಾರೆಟ್ ಇದ್ದೀನಿ. ಇವ್ರದ್ದೊಂಥರ ಲೈಟ್ ಚಾಕ್ಲೇಟ್ ಕಲರ್. ಅಯ್ಯೋ, ಲೈಕ್ ಇಲ್ಲಿ ಬಂದ್ಬಿಟ್ಟು ನಾವು ಹಿಂಗೆ ಹೊಲಿಸ್ತಿದ್ದೀವಿ. ಯಾಕಂದ್ರೆ ಫುಲ್ ಲೆಂತ್ ಇರಬಾರ್ದು. ಸೇಮ್ ಅಷ್ಟು ಇಲ್ಲಿ ಪಿಕ್ ಇನ್ಸರ್ಟ್ ಮಾಡ್ತೀವಿ, ಯಾವ ಥರ ಕಾಣಿಸುತ್ತೆ ಇದು ಫುಲ್ಲು. ಈ ವಿಡಿಯೋ ಹಾಕೋ ಉದ್ದೇಶ ಆಯ್ತಾ ಇಲ್ವಾ? ಯಾಕೆ ಹಿಂಗೆ ಹೋಗ್ತಾ ಇದೀವಿ ಮತ್ತೆ ತಲೆ ಎಗ್ರೋಗಿತ್ತದಿ. ಸೊ ಅದೇ ಇದೊಂದು ಔಟ್ಫಿಟ್ ತುಂಬ ಸೈವಾಗಿ ಹೊಲ್ದಿದ್ದಾರೆ. ಫಿನಿಶಿಂಗ್ ಚೆನ್ನಾಗಿದೆ. ಓಕೆ ಗಾಯ್ಸ್, ಸೊ ಫಸ್ಟ್ ನನ್ನ ಫೇವ್ರೆಟ್ ಈ ಪಿಂಕ್ ಕಲರ್ ತೋರಿಸ್ತಾ ಇದ್ದೀನಿ. ಪಿಂಕ್ ವಿತ್ ಸಿಲ್ವರ್. ಸೊ ಇದೊಂದು ಲಾಂಗ್ ಗೌನು. ಇಲ್ಲಿ ಪಿಕ್ ಇನ್ಸರ್ಟ್ ಮಾಡ್ತೀವಿ. ಹೋಗ್ಲಿ, ಬೇರೆ ಬಟ್ಟೆ ಹಾಕೊಂಬೋಗೆ ಆಗ್ತಾ ಇಲ್ಲ. ಹೋಗಿ ನಿಂದು ಹಂಗೆ ಇದೆ, ಬಟ್ ನಿಂದು ಎಮ್ಮೆ ಹೋಗಿ ಇರಲಿ. ಫಸ್ಟಿಂದ ಮಾಡ್ಕೊಳ್ಳೋಣ. ಹೋಗು. ಇಲ್ಲ ಹೋಗ್ಲಿ. ಇವಾಗ ಹೇಳ ಸರಿ, ಇವಾಗ ಏನು ಮಾಡ್ತಾ ಸೊ ಇದ್ದೀವಿ? ಫಸ್ಟ್ ಔಟ್ಫಿಟ್ ಬಂದ್ಬಿಟ್ಟು ಇದು ಪಿಂಕ್ ಕಲರ್ ರೆಡ್ ಕಲರ್ ಇಲ್ಲ, ಜಸ್ಟ್ ಸಿಲ್ವರ್ ಕಲರು. ಸೊ ಇದು ನಾವು ಸೈಡಲ್ಲಿ ವಿಡಿಯೋ ಪಿಕ್ ಎರಡಲ್ಲಿ ಏನೋ ಒಂದು ಇನ್ಸರ್ಟ್ ಮಾಡ್ತೀವಿ. ನಮಗೂ ಐಡಿಯಾ ಇಲ್ಲ, ಯಾಕಂದ್ರೆ ನಾವು ವೇರ್ ಮಾಡಕ್ಕೆ ಸ್ಟಾರ್ಟ್. ಇದು ಬಂದ್ಬಿಟ್ಟು ಒಂದು ಸ್ಯಾರಿ ಇತ್ತು ಆಯ್ತಾ. ಇದು ಏನಂತಾರೆ, ಸ್ಯಾರಿ ಪನ್ನ ಅಂತೆಲ್ಲ ಮಾತಾಡ್ತಾರಲ್ಲ, ಆ ಥರದಲ್ಲಿ ಅದ್ರಲ್ಲಿ ಹೊಲಿಸಿರೋದು. ಎಷ್ಟು ಮೀಟರ್? 6 ಮೀಟರ ನಮ್ಮ ಗೌರವಗಳಿಗೆ ಸರಿಯಾಗಿ ನೆನಪಿಲ್ಲ. ಮೇ ಬಿ 6 ಮೀಟರು ನೋಡಿ. ಸೊ ಈ ಥರ ಡೀಪ್ ಬಿಡಿಸಿ ಇದೊಂದು ಲೈಕ್ ಎಲ್ಲ ರೆಗ್ಯುಲರಾಗಿ ಕಟ್ಟೋದಂದ್ರೆ ಈ ಥರ ಕಟ್ಟೋದು ಇರ್ತಾರಲ್ಲ. ಸೊ ನಾವು ಈ ಥರ ಹಿಂಗೆ ಅದು ತೆಗಿಯೋಕ್ಕಾಗಲ್ಲ. ಸೊ ಈ ಥರ ಮುಂದೆ ಬಂದ್ಬಿಟ್ಟು ಇದನ್ನ ಸ್ವೀಟ್ ಹಾರ್ಟ್ ನೆಕ್ ಅಂತಾರೆ. ಫಾರ್ ಎವರ್ ಬಾಂಡ್. ಇನ್ಫಿನಿಟಿ. ಐ ಲವ್ ಯು ಟು ಇನ್ಫಿನಿಟಿ. ಇಡೀ ಟ್ಯೂಲ್ ಮಾಡೋದ್ರಿಂದ ನನ್ನ ಏನೇನೋ ಎಗ್ರಿಸ್ಬಿಡ್ತಾಳೆ. ಸರಿ, ಓಕೆ. ಇದು ಸ್ವೀಟ್ ಹಾರ್ಟ್ ನೆಕ್ ಫ್ರಂಟ್. ಸೊ ಇದು ಹಿಂಗೆ. ನೆಕ್ಸ್ಟ್ ಡ್ರೆಸ್ ಬಂದ್ಬಿಟ್ಟು ಇದು ನನ್ನ ಫೇವ್ರೆಟ್ ಗೌನು. ಏನು ಗೊತ್ತಾ, ಇದೆಲ್ಲ ಕಲರ್ ಪೀಸ್ಗಳು ತಗೊಂಡು ಹೊಲ್ಸಿರೋದು. ಇದು ಯೂನಿಕಾರ್ನ್ ಡ್ರೆಸ್ ಅಂತಾರಲ್ಲ, ಆ ಥರ ಹೊಲ್ಸ್ಕೊಂಡು ಲೈಕ್ ಸಕ್ಕದಾಗಿರುತ್ತೆ. ಇವಳು ಹಾಕೊಂಡಿದ್ದಾಳೆ. 5 ನಿಮಿಷ ಕೆಲಸ ಮಾಡೋಣ ನಾವು. ಗಲಾಟೆ ಅನ್ನಿಸ್ತಾ ಇದ್ದೀವಿ. ಗಾಡ್. ಓಕೆ, ಇದು ಬಂದ್ಬಿಟ್ಟು ಲೈಕ್ 50 ಮೀಟರ್ ಏನೋ ಬಟ್ಟೆ ತಗೊಂಡಿದ್ದು. ಇದೆಲ್ಲ ಬಂದ್ಬಿಟ್ಟು ಕಲರ್ ತಗೊಂಡ್ಬಿಟ್ಟು ಸ್ಟಿಚ್ ಮಾಡ್ಬಿಟ್ಟು ಹೊಲ್ಸಿರೋದು. ಅಂದ್ರೆ ಇದೆಲ್ಲ ಲೈಕ್ ಮೆಜರ್ಮೆಂಟ್ ಇಷ್ಟಿಷ್ಟು ಬೇಕು ಅಂತ ಲೈಕ್ 1 ಮೀಟರ್ 1/2 ಮೀಟರ್ ನಂಗೆ ಸರಿ ನೆನಪಿಲ್ಲ. ಇದು ಬಂದ್ಬಿಟ್ಟು ಬಲೂನ್ ಸ್ಲೀವ್ಸ್ ಅಂತ ಹೇಳ್ತಾರಲ್ಲ, ಅಂತಾರ. ಫುಲ್ ಲಾಂಗ್ ಫಸ್ಟ್ ಶಾರ್ಟ್ ಹೊಲ್ಸ್ಕೋಬೇಕಂತ ಅನ್ಕೊಂಡು ಆಕ್ಚುಲಿ ವಿಡಿಯೋ ಎಲ್ಲ ಬಂದ್ಬಿಟ್ಟು ಬರೀ ಗೌನ್ಸ್ ಕಲೆಕ್ಷನ್. ನಿಮ್ಗೆ ಇದು ಇಷ್ಟ ಆದ್ರೆ ನೆಕ್ಸ್ಟ್ ಲಂಗ ದಾವಣಿ ಅಥವಾ ಕ್ರಾಪ್ ಟಾಪ್ ಲೆಹೆಂಗಾ ಆ ತರ ಹೊಲ್ಸಿರೋದೆಲ್ಲಾನು ತೋರಿಸ್ತೀವಿ. ಅದ್ರಲ್ಲೂ ಕೂಡ ಮೋಸ್ಟ್ ಆಫ್ ನಾವು ಸ್ಯಾರಿಯಲ್ಲಿ ಹೊಲ್ಸಿರೋದು ಇದೆ, ಯಾಕೆಂದ್ರೆ ಒಂದು ಪೀಸ್ ತಗೊಂಡು ಹೊಲ್ಸಿರೋದು ಇದೆ. ಸೊ ಎಲ್ಲ ತರ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿ ನೀವು ಆ ವಿಡಿಯೋ ಬೇಕಂತ ಕಮೆಂಟ್ ಮಾಡಿದ್ರೆ ನಾವು ಪಕ್ಕ ನೆಕ್ಸ್ಟ್ ಆ ವಿಡಿಯೋನ ಮಾಡ್ತೀವಿ. ಇದಕ್ಕೆ ಬೆಳ್ತಿತ್ತಲ್ಲ ಅದೆಲ್ಲಿ. ಓ ಶಿಟ್, ಸರಿ ಸ್ಟ್ಯಾಂಡ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇದು ಸ್ಯಾರಿಲೇ ಹೊಲಿಸಿದ್ದು. ನಮ್ಮ ಮಮ್ಮಿ ಸ್ಯಾರಿ ಉಡ್ತಾನೆ ಇರಲಿಲ್ಲ ಬ್ಲ್ಯಾಕ್ ಕಲರ್ ಅಂತ. ನಾನೇ ಈ ಡಿಸೈನ್ನ ಈ ಥರ ಹಿಂಗೆ ಬರಬೇಕು ಅಂತ. ಇದು ಸ್ಲೀವ್ಸ್ ಡಿಫ್ರೆಂಟ್ ಆಗಿ ಕೊಡ್ಸಿರೋದು. ಕಾರ್ನರ್ ಬರುತ್ತಲ್ಲ, ಸ್ಯಾರಿ ಕಾರ್ನರ್ ಇದು. ಸೊ ನಾನು ಬರ್ಬೇಕಂತ ಹಿಂಗೆ
ವಿಂಗ್ ತರ ಬರುತ್ತೆ, ಇದು ಇಷ್ಟು ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಸ್ವಲ್ಪ ಹೊಲ್ಮೇಲೆ ಸ್ವಲ್ಪ ಡೀಪ್ ಅನ್ನಿಸ್ತಿತ್ತು ಅಂದ್ಬಿಟ್ಟು ಆಮೇಲೆ ಅದ್ರ ಲೇಸ್ ಮುಖ್ಯ ಈಗ ಹಿಂದೆ ನಾಟ್ ಇಕ್ಸಿದ್ದೀವಿ, ಯಾಕಂದ್ರೆ ಸ್ವಲ್ಪ ಲೂಸ್ ಇದ್ದಿದ್ದರಿಂದ ಕಟ್ಕೊಬೋದು ಅಂತ. ಇದು ಗೌನ್ ಫುಲ್ ಈ ತರ ಡಿಸೈನ್ ಬಂದಿದೆ, ಫುಲ್ ಎಲ್ಲ ನೋಡಿ ಮೂನ್ ಇದು ಸ್ಯಾರಿಲೇ ಹೊಲಿಸಿರೋದು. ಏನು ಗೊತ್ತಾ, ಈಗ ಸ್ಯಾರಿ ಇರುತ್ತೆ ಚೆನ್ನಾಗಿರುತ್ತೆ, ನಮ್ಮ ಮಮ್ಮಿಯವರು ಉಡ್ತಿರಲ್ಲ ಅಂದ್ರೆ ವೇಸ್ಟ್ ಮಾಡೋ ಬದಲು ಈ ತರ ರೀಯೂಸ್ ಮಾಡ್ತಾರೆ. ಗೌನ್ ಹೊಲ್ಸ್ಕೋಬೋದು, ಕ್ರಾಪ್ ಟಾಪ್ ಏನಾದರೂ ಹೊಲ್ಸ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಇದಂತೂ ನನ್ನ ಫೇವ್ರೆಟ್, ಯಾಕಂದ್ರೆ ಈ ಕಲರ್ ನನಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಬಂದ್ಬಿಟ್ಟು ಇವಳ್ದು ಹಳೇ ಸ್ಯಾರಿ ಜಮಾನದ್ದು, ಅದ್ರಲ್ಲಿ ಹೊಲ್ಸ್ಕೊಂಡಿರೋದು ಇದು ನಾನು. ಅವಳು ಇಷ್ಟಪಟ್ಟು ನನ್ನ ಸೀರೆ ದೇಪ್ಕೊಂಡು ಹೊಲ್ಸ್ಕೊಂಡವಳೆ, ಬಟ್ ಹಳೇದಂದ್ರೆ ನಾನು ಒಂದೇ ಸತಿ ಉಟ್ಕೊಂಡೋದು ಅಷ್ಟೇ. ಬಟ್ ಅಜ್ಜಿಗಳು ಉಡೋ ತರ ಇದೆ ಅಂದ್ಬಿಟ್ಟು ಇವಳು. ನೆಕ್ಸ್ಟ್ ಬಂದ್ಬಿಟ್ಟು ಇದು ನನ್ನ ಫೇವ್ರೆಟ್. ನನ್ನ ಮೇಕಪ್ ಕ್ಲಾಸ್ಗೆಲ್ಲ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ರು ಹಾಕೊಂಡಿದ್ದೀನಿ, ಅಷ್ಟಿಷ್ಟ ಇದೆ. ಯಾಕೆ ಅಷ್ಟಿಷ್ಟ ಅಂತ ನನಗೂ ಗೊತ್ತಿಲ್ಲ. ಇದು ಫುಲ್ ನೋಡ್ಬೋದು ನೀವು, ಹ್ಯಾಂಡ್ ಎಂಬ್ರಾಯ್ಡ್ರಿ ಥರನೇ ಕಾಣಿಸುತ್ತೆ, ತುಂಬ ಚೆನ್ನಾಗಿದೆ. ಆಮೇಲೆ ಇದಕ್ಕೊಂದು ಲೇಸ್ ಇಡ್ಸಿದ್ದೀವಿ, ಸೇಮ್ ಇದೇ ಥರ ಬರುವಂತೆ ಟ್ಯಾಸಲ್ಸ್. ಸೊ ಇದು ಫುಲ್ಲು ಹೆವಿ ಫ್ರಿಲ್ಸ್ ಇರ್ತಿರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ, ಒಂಥರ ಪಾರ್ಟಿ ಫೀಲ್ ಆಗುತ್ತೆ. ಇಲ್ಲಿ ಫುಲ್ ಇಲ್ಲಿಂದ ಇಲ್ಲಿವರೆಗೂ ಪ್ಲೇನ್ ಇದೆ. ನೆಕ್ಸ್ಟ್ ಈ ಡಿಸೈನ್ ಸ್ಟಾರ್ಟ್ ಆಗುತ್ತೆ, ಎಡ್ಜಲ್ಲಿ ಮಾತ್ರ ವರ್ಕ್ ಇದೆ. ಮತ್ತೆ ಲಾಸ್ಟ್ ಕಾರ್ನರ್ ಮತ್ತೆ ಲೇಸ್ ಹಾಕ್ಸಿರೋದು. ಸೊ ಇದು ಬಂದ್ಬಿಟ್ಟು ಲೈಕ್ ಒಂದೇ ಒಂದು ಡಿಸೈನ್ ಇಡ್ಸಿರೋದು ಇದರಲ್ಲಿ. ಇದು ಬಿಟ್ರೆ ಫುಲ್ಲು ಪ್ಲೇನ್ ಗೌನು ನೋಡಿ, ಫುಲ್ ಪ್ಲೇನ್. ಲಾಸ್ಟಲ್ಲಿ ಮಾತ್ರ ಲೇಸ್ ಕೊಡ್ಸಿರೋದು ಬಾರ್ಡರ್ಗೆ. ಇದೊಂಥರ ಟೊಮೆಟೊ ರೆಡ್ ಥರ ತುಂಬ ಚೆನ್ನಾಗಿದೆ ಬಾರ್ಡರ್ ವಿತ್ ಗೋಲ್ಡು. ಇದು ಕಟ್ಟೋದು. ಇದು ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ. ಫುಲ್ಲು ಲೈಟ್ ವೈಟ್, ಇದು ಕ್ರೀಮ್ ಕಲರ್ ಇದೆ, ಬಟ್ ನನಗೆ ಕಲರ್ ಸೂಟ್ ಆಗಲ್ಲ, ಬಟ್ ಲೈಟ್ ವೈಟ್ ಚೆನ್ನಾಗಿದೆ. ಅದಕ್ಕೆ ಫುಲ್ಲು ಕ್ರೀಮ್ ಆಯಿತು ಅಂತ ಈ ಥರ ರೆಡ್ ಆಗಿ ಮಿಕ್ಸ್ ಹೈಲೈಟ್ ಮಾಡೋಣ ಅಂತ ರೆಡ್ ಹಾಕ್ಸ್ಕೊಂಡು. ಆ್ಯಕ್ಚುಲಿ ಇದು ಸಪ್ರೇಟು. ಈ ಸ್ಯಾರಿ ಬಂದ್ಬಿಟ್ಟು ಈ ಕಲರ್ ಇದ್ದಿದ್ದು, ಇದು ಸಪ್ರೇಟ್, ಅದ್ರಲ್ಲಿ ಲೈನಿಂಗ್ ಬೇರೆ ಕೊಡಿಸ್ಬಿಟ್ಟು ಈ ಥರ ಹೊಲ್ಸಿರೋದು. ಸೊ ಇದನ್ನು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗತ್ತೆ ಪಕ್ಕ ಈ ಸ್ಯಾರಿ ಸ್ಯಾರಿ ಅಂತ. ಇದು ಫುಲ್ ಪ್ಲೇನ್ ಇದೆ, ಇಲ್ಲೆಲ್ಲ ಪ್ಲೇನ್ ಇದೆ, ಯಾಕಂದರೆ ಅದ್ರದ್ದು ಲೇಸ್ ಮಾಡ್ಬಿಟ್ಟು ನಾನು ಹೆಚ್ಚಿಗೆ ಹಾಕ್ಸ್ಬಿಟ್ಟಿದ್ದೀನಿ. ಇಲ್ಲ ಆ ಥರ ಫುಲ್ ಇದು ಚೆನ್ನಾಗಿ. ಆ್ಯಕ್ಚುಲಿ ಎಲ್ಲ ವೆಯ್ಟ್ಲೆಸ್ಸು, ಹಾಕೊಂಡಂಗೆ ಸೀರೆನೂ ವೆಯ್ಟ್ ಇಲ್ಲ. ವಿತ್ ಡ್ರೆಸ್ ಏನಂತಾರೆ, ಡ್ರೆಸ್ ಹೊಲ್ಸಿದ ಮೇಲೂ ವೆಯ್ಟ್ ಇಲ್ಲ. ಈಗ ಮುದುರ್ಸತ್ತೆ ಹಿಂಗೆ ಎಸ್ಬಿಡು. ಅವಳು ರೆಡ್ ಬಾರ್ಡರ್ ಇಡ್ಸಿದ್ಲ ಅಂದ್ಬಿಟ್ಟು ಮಿಕ್ಕಿತ್ತಂತ ನಾನು ರೆಡ್ ಬಾರ್ಡರ್ ಹಾಕ್ಸ್ಕೊಂಡೆ. ಸೇಮ್ ನೋಡಿ. ಬಟ್ ಏನಂದ್ರೆ ನಂದು ವೈಟ್ ಗೌನು ಅವಳದು ಇದು ಲೇಸ್ ತಗೊಂಡ್ಬಿಟ್ಟು ಮಿಕ್ಕಿತ್ತು ಅಂತ ಇವಳು ಗೌನು. ಎಸ್, ಫಸ್ಟ್ ಅವಳದೇ ರೆಡಿ ಆಗಿದೆ. ನಂದು ರೀಸೆಂಟಾಗಿ ರೆಡಿ ಮಾಡಿಸ್ಕೊಂಡೆ. ಇದು ಅಷ್ಟೇ ಸ್ಯಾರಿ, ಬಟ್ ಇದೇನಂದ್ರೆ ಹೆವಿ ಜಾರ್ಕೆ ಮಟ್ಟಿರೋದೇನೆ ಹಿಂಗೆ ಜಾರೋಗುತ್ತಲ್ಲ, ಜಾಸ್ತಿ ಹಾಕೊಂಡೇ ಇಲ್ಲ. ಸೊ ಉಟ್ಟಿಲ್ಲ, ಉಡಕ್ಕೆ ಅಂತ ಉಳ್ಳಿಲ್ಲ, ಅದಕ್ಕೆ ನಾನು ಡ್ರೆಸ್ಸಾಗಿ ಕನ್ವರ್ಟ್ ಮಾಡಿಸ್ಕೊಂಡ್ಬಿಟ್ಟೆ. ಈ ಥರ ಶೋಲ್ಡ್ ಒಂಥರ ಬಲೂನ್ ಸ್ಲೀವ್ಸ್. ಇವಾಗ ಈ ಥರ ಎಲ್ಲ ಬ್ಲೌಸ್ಗಳು ಹೊಲಿಸ್ಕೊತಾರಲ್ಲ ಅದಕ್ಕೆ. ಆ್ಯಂಡ್ ಖಾಲಿ ಇರುತ್ತೆ, ವೈಟು ರೆಡ್ ಮ್ಯಾಚ್ ಆಗಬೇಕಲ್ಲ ಅಂತ ಈ ಥರ ಒಂದು ಸಿಗುತ್ತೆ ಹೊರಗಡೆ ಎಲ್ಲ. ಈ ಥರ ಸಪ್ರೇಟಾಗಿ ಸಿಗುತ್ತೆ ನಿಮಗೆ. ಯಾವ ಡಿಸೈನ್ ಬೇಕೋ ನನ್ನ ಹತ್ರ ನವಿಲು ಐ ಮೀನ್ ಎಲ್ಲ ನಾವು ಹೋದಾಗ ಕಲರ್ ಇಷ್ಟ ಪಿಕ್ ಮಾಡಿರೋದು, ಯಾವುದಾದ್ರು ಡ್ರೆಸ್ಸು ಮ್ಯಾಚ್ ಆದರೆ ಹಿಂಗೆ ಹಾಕ್ಸ್ಕೊಳ್ಳೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಾವು ಶ್ಯೂರ್ಲಿ ಪಾರ್ಟ್ 2 ಮಾಡ್ತೀವಿ. ಅದ್ರಲ್ಲಿ ಬಂದ್ಬಿಟ್ಟು ಎಲ್ಲ ಲೆಹೆಂಗಾ, ಕ್ರಾಪ್ ಟಾಪ್, ಹಾಫ್ ಸ್ಯಾರಿ ಅಂತ ಏನೇ ಅಂತಾರೆ, ಲಂಗ ದಾವಣಿ ಮತ್ತೆ ಕ್ರಾಪ್ ಟಾಪ್, ರೇಷ್ಮೆ ಸೀರಿಯಲ್ ಕೂಡ ಕನ್ವರ್ಟ್ ಮಾಡೋದಿದೆ. ಸೊ ಎಲ್ಲ ಡಿಸೈನ್ ಲಂಗ ದಾವಣಿ ಹೊಲ್ಸಿದೀವಿ ರೇಷ್ಮೆ ಸೀರಿಯಲ್ ಹಳೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹೋಪ್ ಎಲ್ಲರೂ ಗಿವ್ ಅವೇ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡಿದೀವಿ. ಮೋಸ್ಟ್ ಚೆನ್ನಾಗಿರೋ ಕಮೆಂಟ್ಸ್ ಆಗಿರಲಿ, ಇಲ್ಲ ಎಷ್ಟು ಕಮೆಂಟ್ಸ್ ಬರುತ್ತೆ ಎಲ್ಲ ನೋಡಿ ನಾವು ಡಿಸೈಡ್ ಮಾಡಬೇಕು. 20 days ಟೈಮ್ ಕೊಟ್ಟಿದ್ದೀವಿ, ನೋಡೋಣ ಅಷ್ಟರಲ್ಲಿ ನಮ್ಗೆ ಯಾವ ಕಮೆಂಟ್ ತುಂಬ ಇಷ್ಟ ಆಗುತ್ತೆ ಆ ಥರ ಎಲ್ಲ ನೋಡಿ ರಿಸಲ್ಟ್ನ ಅನೌನ್ಸ್ ಮಾಡ್ತೀವಿ. ಥ್ಯಾಂಕ್ ಯು, ಕೀಪ್ ಸಪೋರ್ಟಿಂಗ್, ಬಾಯ್.